ಭಾಗದಲ್ಲಿ ಸಾಕಷ್ಟು ನೀರು ನಿಂತು ಎಲ್ಲ ಬೆಳೆಗಳು ಅಂದರೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ಹಾಳಾಗಿರುವುದರಿಂದ ಈಗಾಗಲೇ ನಾವು ಹಲವಾರು ಬಾರಿ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವ ನಿಟ್ಟಿನಲ್ಲಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ, ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯನ್ನು ಸಮೀಕ್ಷೆ ಮಾಡಲು ಆಗಮಿಸಿ ಕೇವಲ ವೈಮಾನಿಕ ಸಮೀಕ್ಷೆ ಎಂಬ ಹೆಸರಿನಲ್ಲಿ ಅಂದರೆ ವಿಮಾನದಲ್ಲಿ ಬಂದು ಮೇಲಿಂದ ನೋಡಿಕೊಂಡು ಆಮೇಲೆ ಹೋಗಿದ್ರು ಅವರು. ಈಗಾಗಲೇ 15-20 ದಿವಸಗಳು ಕಳೆದರೂ ಕೂಡ ಈಗ ಈ ಭಾಗದ ಯಾವ ರೈತರಿಗೂ ಕೂಡ ಇನ್ನೂವರೆಗೂ ಪರಿಹಾರದ ಹಣ ಬಂದಿಲ್ಲ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು NDRF ಗೈಡ್ಲೈನ್ಸ್ ಪ್ರಕಾರ ಪ್ರತಿ ಹೆಕ್ಟರ್ ಭೂಮಿಗೆ 8,500 ರೂಪಾಯಿ, ಅದೇ ಥರನಾಗಿ ರಾಜ್ಯ ಸರ್ಕಾರದ ಒಂದು ವಿಶೇಷ ಅನುದಾನದಲ್ಲಿ 8,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು ಹೆಕ್ಟರ್ ಭೂಮಿಗೆ 17,000 ರೂಪಾಯಿ ಒಣ ಬೇಸಾಯ ಕೊಡ್ತೀವಿ ಅಂತ ಈಗಾಗಲೇ ಆಗ್ರಹ ಮಾಡ್ಯಾರ. 17,000 ರೂಪಾಯಿ ಅಂತಂದ್ರೆ 1 ಎಕರೆ ಭೂಮಿಗೆ ಸುಮಾರು 6,800 ರೂಪಾಯಿ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಕೇಳ್ತೀನಿ, ಇವತ್ತಿನ ದಿನ ಅಂದರೆ 2025-26ನೇ ಸಾಲಿನಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಷನ್ ತುಂಬ ಹೆಚ್ಚಾಗಿದೆ. 6,800 ರೂಪಾಯಿದಾಗ 1 ಎಕರೆ ಭೂಮಿ ನೀವು ಉತ್ತಿ ಬೆಳಿಲಕ್ಕೆ ಬರ್ತಿತ್ತಪ್ಪ ಅಂತಂದ್ರೆ ನಮ್ಮ ಈ ವಿಜಯಪುರ ಜಿಲ್ಲೆ ಎಲ್ಲ ರೈತ ಬಾಂಧವರ ಬೆಳೆಗಳನ್ನು ಬೆಳೆದು ಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ ನಾವು. ಯಾಕಂತಂದ್ರೆ 6,800 ರೂಪಾಯಿದಾಗ ಒಂದು ಚೀಲ ಗೊಬ್ಬರ ಬರಂಗಿಲ್ಲ ಇವತ್ತಿನ ದಿನ. ಒಂದು DAP, ಒಂದು ಯೂರಿಯಾ ಬಂದು ಕೇವಲ ಒಂದು ಸರ್ತಿ ಹಾಕ್ಲಕ್ಕೆ ಹೋದ್ರೆ 10-20 ಸಾವಿರ ರೂಪಾಯಿ ನಮ್ಗೆ ಖರ್ಚು ಆಗತ್ತವ. 1 ಎಕರೆ ಭೂಮಿಯನ್ನು ಕಸ ತೆಗಿಲಕ್ಕ 8 ಆಳುಗಳು ಬೇಕು. ಒಂದು ಆಳಿಗೆ 500-1000 ರೂಪಾಯಿ ತನಕ ಖರ್ಚು ಅಂದ್ರೆ 10,000 ರೂಪಾಯಿ ಬರೀ ನಾವು ಕಸ ತೆಗಿಲಕ್ಕೆ ಖರ್ಚು ಮಾಡಕತ್ತೀವಿ. ಅಂಥ ಪರಿಸ್ಥಿತಿ ಒಳಗೆ ಇವ್ರೇನದ ಒಣ ಬೇಸಾಯಕ್ಕೆ 17,000 ರೂಪಾಯಿ, ನೀರಾವರಿಗೆ 25,000 ರೂಪಾಯಿ ಒಂದು ಹೆಕ್ಟರ್ಗೆ, ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ 31,000 ರೂಪಾಯಿ ಅಧಿಕೃತವಾಗಿ ಆದೇಶ ಮಾಡ್ಯಾರ. ಅದು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿ ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈ ವರ್ಷ ಹಿಂದೆಂದೂ ಕಾಣದಂಥ ಭೀಕರ ಮಳೆಯಿಂದಾಗಿ ಈ ಭಾಗದ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗೋಗ್ಯಾವ. ಅದಕ್ಕೆ ನೀವು ಯಾವುದೇ ಜಂಟಿ ಸಮೀಕ್ಷೆ, ವೈಮಾನಿಕ ಸಮೀಕ್ಷೆ ಅದು ಇದು ಅಂತೇಳಿ ಸುಖಾಸುಮ್ಮನೆ ಎಲ್ಲ ಸಮಯವನ್ನು ಹಾಳು ಮಾಡ್ತಾರೆ. ಈ ಭಾಗದ ಅಂದರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕು. ಇನ್ನು ನೀರಾವರಿ ಭೂಮಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಪ್ರತಿ ಎಕರೆಗೆ. ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಕೊಡ್ರಿ ಅಂತೇಳಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆ 13 ತಾಲೂಕುಗಳಲ್ಲಿ ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಇಂಡಿ ತಹಸೀಲ್ದಾರ್ ಅವ್ರ ಮೂಲಕ ಮಾನ್ಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಆಗಮಿಸಿದ್ದೀವಿ. ಅದೇ ರೀತಿಯಾಗಿ ಕೇವಲ ಪರಿಹಾರ ಕೊಟ್ಟರೆ ಸಾಲಂಗಿಲ್ಲ, ಅದ್ರ ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರ ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಕನಸಿನ ಯೋಜನೆಯಾದಂಥ ಫಸಲ್ ಬಿಮಾ ಯೋಜನೆಯನ್ನು ಈಗಾಗಲೇ ನಮ್ಮ ರೈತರು ಈ ಥರ ಏನಾದರೂ ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ನಷ್ಟ ಉಂಟಾದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಪರಿಹಾರ ಬರ್ತದೆ ಅಂತೇಳಿ ಸಾಲ ಸೋಲ ಮಾಡಿ ನಾವು ಫಸಲ್ ಬಿಮಾ ಯೋಜನೆ ಕೂಡ ತುಂಬಿದೆವು. ಆದ್ರೆ ಕಳೆದ 5-6 ವರ್ಷಗಳಿಂದ ಈ ಭಾಗದ ಯಾವುದೇ ರೈತರಿಗೂ ಕೂಡ ಈ ಫಸಲ್ ಬಿಮಾ ಯೋಜನೆ ಬರಲಾಗತ್ತಿಲ್ಲ. ಇಲ್ಲಿ ಕೂಡ ಮಧ್ಯವರ್ತಿಗಳು, ದಲ್ಲಾಳಿಗಳ ಒಂದು ಕಪಟತನದಿಂದ ಅತ್ಯಂತ ಹೆಚ್ಚಿನ ಹಣಕಾಸನ್ನು ಪಡೆದು ಆ ಹಣ ಕೊಟ್ಟವರಿಗೆ ಮಾತ್ರ ವಿಮೆ ಜಮಾ ಆಗುವ ರೀತಿಯಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಈ ವರ್ಷ ದಯವಿಟ್ಟು ಮಾನ್ಯ ಜಿಲ್ಲಾಡಳಿತ ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಈ ಫಸಲ್ ವಿಮೆ ಯೋಜನೆ ಕೂಡ ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳ ರೈತರಿಗೂ ಕೂಡ ಬರುವಂತಾಗಬೇಕು. ಅದೇ ರೀತಿಯಾಗಿ ಪರಿಹಾರ ಕೂಡ ಬರಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಮನೆ ದಿನ ಭೀಮಾ ನದಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ ಏಕಾಏಕಿ ಯಾವುದೇ ಇಂಟಿಮೇಷನ್ ಇರಲಾರ್ದೆ, ಯಾವುದೇ ಒಂದು ಆದೇಶ ಇರಲಾರ್ದೆ ರಾತ್ರೋರಾತ್ರಿ 3 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡ್ತಾರೆ. ಅದು ಕೂಡ ಒಂದೇ ಸರ್ತಿ ಅಲ್ಲ, ಒಂದು ಸರ್ತಿ 2.5 ಲಕ್ಷ ಕ್ಯೂಸೆಕ್ಸ್ ಇಟ್ಟರು, 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ಇಟ್ಟರು ಅಂತೇಳಿ ಇಲ್ಲಿವರೆಗೆ ಸುಮಾರು 20 ಲಕ್ಷ 30 ಲಕ್ಷಕ್ಕಿಂತ ಹೆಚ್ಚು ಮೀಟರ್ ನೀರನ್ನು ಯಾವುದೇ ಒಂದು ಮಾಹಿತಿ ಇರಲಾರ್ದೆ ಜಿಲ್ಲಾಡಳಿತಕ್ಕೆ ಇರ್ಬೋದು, ಅದೇ ರೀತಿಯಾಗಿ CWC ಅಂದರೆ ಸೆಂಟ್ರಲ್ ವಾಟರ್ ಕಮಿಷನ್ ಅಂದರೆ ಕೇಂದ್ರ ಜಲ ನಿಯೋಗದ ಒಂದು ಮಾರ್ಗಸೂಚಿ ಪ್ರಕಾರ ಅವರು ಅಧಿಕೃತವಾಗಿ ಇಲ್ಲಿರುವಂಥ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟು ನೀರು ಬಿಡಬೇಕಾಗಿತ್ತು. ಅದು ಕೂಡ ಯಾವುದೇ ಒಂದು ಮಾಹಿತಿ ಇರಲಾರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಈ ಒಂದು ಇಂಡಿ ತಾಲೂಕು ಇರ್ಬೋದು, ಚಡ್ಚಣ ತಾಲೂಕು ಇರ್ಬೋದು, ಆಲ್ಮೇಲ್ ಇರ್ಬೋದು, ಅದೇ ಥರವಾಗಿ ಅಫ್ಜಲ್ಪುರ ಮತ್ತು ಮುಂದಿನ ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಈ ಭಾಗದ ಸಾಕಷ್ಟು ಭೂಮಿಗಳು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಅದರಲ್ಲಿ ಜಾನುವಾರುಗಳು ಕೂಡ ಕೊಚ್ಕೊಂಡು ಹೋಗ್ಯಾವ, ನಮ್ಮ ಮನೆ ಮಠಗಳು ಕೂಡ ಬಿದ್ದಾವ. ಇನ್ನು ನಾವು ಕೃಷಿಗೆ ಬಳಸುವಂಥ ಪಂಪ್ಸೆಟ್ಗಳು ಸುತ್ತ ಹಲವಾರು ಪಂಪ್ಸೆಟ್ಗಳು ಅದರಲ್ಲಿ ಹೊಂಚ್ಕೊಂಡು ಹೋದಂಥದ್ದು ಉದಾಹರಣೆಗಳಿವೆ. ಅದನ್ನೆಲ್ಲ ಮನಗೊಂಡು ಕೇವಲ ನೀವು ಏನದ ಬಿಡುಕಾಸು ಅಂದರೆ 6,800 ರೂಪಾಯಿ ಕೊಟ್ಟರಪ್ಪ ಅಂತಂದ್ರೆ ಯಾವುದೂ ಸಾಲಾಗಿಲ್ಲ. ಈ ಕುರಿತು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. NDF ಗೈಡ್ಲೈನ್ಸ್ ಪ್ರಕಾರ ಇದನ್ನು ಬದಲಾವಣೆ ಮಾಡಬೇಕು. ಯಾಕಂತಂದ್ರೆ ನೀವು ಯಾವ ಕಾಲದಾಗ ಮಾಡಿದ್ದು ಅದು NDRF ಗೈಡ್ಲೈನ್ಸ್ ಐತೆ ಗೊತ್ತಿಲ್ಲ. ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇವತ್ತಿನ ದಿನದಾಗ 2025-26ನೇ ಸಾಲಿನಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಷನ್ ನೋಡಿಕೊಂಡು ಈ ಬರ ಪರಿಹಾರನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ 1 ಎಕರೆ ಒಣ ಬೇಸಾಯಕ್ಕೆ 50,000 ರೂಪಾಯಿ, ನೀರಾವರಿಗೆ 1 ಲಕ್ಷ ರೂಪಾಯಿ, ಅದೇ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಕೊಡ್ರಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತೇಳಿ ಸಂದರ್ಭ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.